ಯಾಕಪ್ಪ ಬಿತ್ತಿದೆ ಏನು ಇಲ್ಲ ಸರ್ ಡಿ ಸಿ ಆರ್ 2 ಲಕ್ಷ ಕೊಟ್ಟಿದ್ದಕ್ಕೆ ಗೊಂದಲ ಮಾಡಿದ್ರು ನನಗೆ ಗೊತ್ತಿಲ್ಲಪ್ಪ 2 ಲಕ್ಷ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಯಾರು ಮಾಡಿದರೆ ಅದನ್ನು ನನಗೆ ಒಬ್ಬ ಶಾಸಕನಾಗಿ ಇಡೀ ಜನ ಪತ್ರಿಕಾ ಸ್ನೇಹಿತರು ತಾಲೂಕು ಆಡಳಿತ ಎಲ್ಲ ಸೇರಿ ತೀರ್ಮಾನ ಮಾಡಿದ್ದರಿಂದ ಜಿಲ್ಲಾಧಿಕಾರಿಗಳಿಗೆ ಮಾಡೋಕ್ಕಾಗಿದೆಯಾ ಸಲಹೆ ಕೊಟ್ಟರೆ ಯಾರು ಆ ಥರ ಒಂದು ಸಲಹೆ ಕೊಡ್ಬೋದಾಯ್ತು ಯಾರು ಬೇಡ ಅಂತ ಹೇಳಿದ್ದಾರೆ. ನಾನು ಹಿಂದೆ ಹಳೆ ಬಟ್ಟೆ ಗಲಾಟೆ ಮಾಡ್ತಿರ್ಲಿಲ್ಲ, ಕಳೆದ ವರ್ಷನೂ ಹಳೆ ಬಟ್ಟೆ ಅಂತೇಳಿ ಗಲಾಟೆ ಮಾಡಿಲ್ಲ, ಈ ವರ್ಷ ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿದ್ರು ಅಂತ ಅನ್ಸುತ್ತೆ. ನಾನು ಇಷ್ಟೇ ನೀವೆಲ್ಲ ಇದ್ರಿ ಏನು ವೆಂಕಟೇಶು ನಾವೇನು ಹೇಳಿದ್ರು ನನಗೆ ಅವತ್ತು ಯಾವ ವಿಷಯನೂ ನನಗೆ ಹೇಳಿಲ್ಲ. ಯಾರು ಅವ್ನು ಲಕ್ಷ್ಮಣನಾರು ಹೇಳಿದ್ದೀನಿ ಲಕ್ಷ್ಮಣ ಎಲ್ಲರದ್ದು ಬಟ್ಟೆ ಇಸ್ಕೊಂಡು ಬಟ್ಟೆ ವಿಷಯ ಬಂದಿರಲಿಲ್ಲ. ಹಿಂದಿಂದ ಹೆಂಗೆ ನಡ್ಕೊಂಡು ಹೋಗ್ತಾಯಿತ್ತು ನಡ್ಕೊಂಡು ಹೋದ್ರಪ್ಪ ಏನಪ್ಪ 30 ವರ್ಷದಿಂದ ನಾನು ಪ್ರಸಾದ ಎಲ್ಲ ಕೊಟ್ಕೊಂಡು ಬರ್ತಾಯಿದ್ದೆ. ಬೇಡ ಅಂತ ಲಾಸ್ಟ್ ಇಯರ್ ಹೇಳಿದ್ರು ಬಿಟ್ಟೆ. ನಮಗೇನು ಯಾಕೆ ನಾವ್ಯಾಕೆ ಹೇಳಬೇಕು ಯಾರ್ಯಾರು ಹೇಳಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ. ಮೊನ್ನೆ ಪತ್ರಿಕೆಯರಂತೂ ಎಲ್ಲ ನನಗೆ ಎಲ್ಲ ಸಹಕಾರ ಮಾಡಿದ್ದೀನಿ. ಈಗ ನಾನು ಹೇಳೋದು ಇಷ್ಟೇ, ನಾವತ್ತು ರೆಸಿಗ್ನೇಷನ್ ಆಯಿತು. ಆ ರೆಸಿಗ್ನೇಷನ್ ಬುಕ್ ತರಿಸಿ ನೋಡಿದೆ ಮೊನ್ನೆ. ಅದು ಏನಿದೆ ತಹಸೀಲ್ದಾರ್ ಸೈನ್ ಹಾಕಿಸ್ಕೊಂಡು ಅಲ್ಲಿ ಲಕ್ಷ್ಮಣ ಹೇಳಿದ್ರೆ ಅಂತ ಬರ್ಕೊಂಡವ್ರ ಮನೆಗೆ ಅದು ಲಕ್ಷ್ಮಣ ಹೇಳಿದ್ದ ಹೊಸ ಬಟ್ಟೆ ತಗೊಂಡು ಮಾಡಿಸಿ ಅಂತ ಈ ವರ್ಷ ಅಲ್ಲ ಏನು ಮುಂದಿನ ವರ್ಷಕ್ಕೆ ಅಂತ ಹೇಳಿ ಬರ್ಸಿರೋದು. ಆದರೆ ನಾನೇನು ಹೇಳಿದೆ ಎಲ್ಲರೂ ಒಟ್ಟು ಸೇರಿ ಕೂತ್ಕೊಂಡು ಮಾಡ್ಕೊಳ್ಳಿ ರಾಜಕೀಯ ಬೆಳೆಯಲ್ಲಿ ಅಂತ ನಾಗ ಇದು ಎಂಥರ ಅರ್ಜಿ ಬರೀತಾನೆ ಬರ್ತಾನೆ ಎಲ್ಲರೂ ತಗೋಬೇಕು ಅಂತ ಅಲ್ಲಪ್ಪ ಇನ್ನೊಬ್ಬ ನಾನು ಒಂದು 5,000 ಕೊಡ್ತೀನಿ ಅಂತ ಹಂಗಾದ್ಮೇಲೆ ಎಲ್ಲರ ತಲುವೆ ಸಣ್ಣ ಪುಟ್ಟ ಎಲ್ಲರ ತಲೂ ತಗೊಂಡ್ರೆ ಭಕ್ತ ಲಕ್ಷ್ಮೀ ನರಸಿಂಹನ ಭಕ್ತಾದಿಗಳ ಇದು ಅಂತ ಹಾಕಿ ಅಂತ ಅದಾದಮೇಲೆ ಅವತ್ತು ಮನೆ ಲಿಫ್ಟರಿಗೆ ಏನಿಲ್ಲ ಮತ್ತೆ 2ನೇ ತಾರೀಕು ಮೀಟಿಂಗ್ ಕರೆದು ಅವತ್ತು ಈ ವರ್ಷ ಯಾವುದು ಅವತ್ತೊಂದು ಮಾತು ಕೇಳಿದ್ರು ಇವ್ರು ಆಗ್ತಾರೆ ಅವ್ರು ಆಗ್ತಾರೆ ಅಂತ ನನ್ನ ಹತ್ರ ಏನಾದ್ರು ಹೇಳಿದ್ರೆ ಸರ್ ನೀವೇನಾದ್ರು ಅದು ಯಾವ ವಿಷಯ ನನಗೆ ಬರಲಿಲ್ಲ ನೋಡ್ರಿ ಕ್ಲೀನಾಗಿ ಬರೆಸಿ ಮುಂದಿನ ವರ್ಷಕ್ಕೆ ಮಾಡ್ಕೊಂಡಪ್ಪ ಎಲ್ಲ ಭಕ್ತಾದಿಗಳು ಅಂತ ನಾನು ಇಷ್ಟು ಹೇಳಿದೆ. ಎಲ್ಲ ಪತ್ರಿಕೆಯಲ್ಲಿ ಅದೇ ಬಂದಿರೋದು. ಭಾನುವಾರ ಬೆಳಗ್ಗೆ ತೇರು ಸೋಮವಾರ ಅಲ್ಲ ಭಾನುವಾರ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಯಾಕಪ್ಪ ಇವರು 11 ಗಂಟೆ ಬಟ್ಟೆ ಅವರೇ ಹಾಕ್ಯವ್ರೆ ಬಟ್ಟೆ ಬಿತ್ತವ್ರು ಯಾಕೆ ಬಿತ್ತ ಕೊಡ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಬೋದು ಯಾಕಪ್ಪ ಬಿತ್ತಾಯಿದ್ರು ಏನು ಇಲ್ಲ ಸರ್ ಡಿ ಸಿ ಆರ್ಡ್ರು ಇಮೇಲ್ಗಳು ಡಿ ಸಿ ಆರ್ಡ್ರ್ ಮಾಡಿದ್ರು ಸರ್ ಏನಪ್ಪ ಯಾವ ಉದ್ದೇಶ ಒಂದು ಅಟ್ಲೀಸ್ಟ್ ಡಿ ಸಿ MLA ಕರೆದು ಒಂದು ನೋಟಿಸ್ ಕೊಟ್ಟು ಏನು ನಡೆದಿದೆ ಹೇಳ್ಬೇಕಲ್ಲಪ್ಪ. ಅದಕ್ಕೆ ನಾನು ಅವತ್ತು ಹೇಳಿದೆ ನಾನು ಏನು ಇವತ್ತು ಒಂದು ಗಣೇಶದಲ್ಲಿ ಹಿಂದಿನ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ ಎಲ್ಲ ನಮ್ಮ ಭಕ್ತಾದಿಗಳು ಪತ್ರಿಕೆಯರೆಲ್ಲ ಸಹಕಾರ ಮಾಡಿದ್ವಿ. ಈ ಸಾರಿ ಬೇಕು ಅಂತ ಗೊಂದಲ ಮಾಡಿ 2 ಲಕ್ಷ ಕೊಟ್ಟಿದ್ದಕ್ಕೆ ಗೊಂದಲ ಮಾಡಿದ್ರು ನನಗೆ ಗೊತ್ತಿಲ್ಲಪ್ಪ. 2 ಲಕ್ಷ ಕೊಟ್ಟಿದ್ದಾರೆ ಸತ್ಯ ಹೇಳಿ ಅವ್ರು ಹೇಳಿದ್ದು MP ಅವ್ರು ಹೇಳಿದ್ದು ಅಲ್ಲಿ ಯಾರು ನೀವು ಇದ್ರಲ್ಲ ಯಾರೋ ದುಡ್ಡು ಕೊಟ್ಟಾರೆ ಅಂತ ಹೇಳಿದ್ದಿಲ್ಲಪ್ಪ. ಅಲ್ಲ ನೀನು ಹೇಳೋ ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ ಅಂತಂದ್ರೆ ಅಷ್ಟೇ ನನಗೆ ಅವ್ರ ವಿಷಯ ಕೊಟ್ಟಿದ್ದಾರೆ ಅಲ್ಲ ಯಾರು ದುಡ್ಡು ಕೊಟ್ಟು ಎಲ್ಲರೂ ಕೊಟ್ಟವ್ರೆ ಅಂತಲೂ ಇಲ್ಲ. ಹೊಸ ಬಟ್ಟೆದು ನಮಗೆ ಗಮನಿಸಿಲ್ಲ ತಂದು ಪ್ರಸನ್ನೂ 2,000 ಕೊಟ್ಟಿದ್ದಾನೆ. ಅಲ್ಲ ಅದು ಯಾರು ಇಲ್ಲ. ನಾನು ಹೇಳಿದ್ದೆ ಅವತ್ತು ಅವ್ನು ಯಾರೋ ಮುನಿಯರಾಜ್ಞೆ ಅಂತ ನಮ್ಮ ಅರ್ಜಿ ಬರೀತಾನೆ ಅವ್ನು ಎಲ್ಲರನ್ನೂ ತಾಳಿ ಈ ವರ್ಷ ಬೇಡ ವರ್ಷಕ್ಕೆ ಹಾಕಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಅಲ್ಲೇ ಮುಂದಿನ ವರ್ಷದಿಂದ ಮಾಡ್ಕೊಂಡ್ರಪ್ಪ ಅಂತ ನಾನು ಹೇಳಿದೆ. ಏನಪ್ಪ ನಾನೇ ನಿನ್ನೇನಾದ್ರು ಬೇರೆ ಹೇಳಿದ್ದ ನಾನು ಅದಕ್ಕೂ ಚುಚ್ಚಿ ಮಂಡಿಸ್ತೀನಿ ಯಾರು ಇದು ಮಾಡಿದೆ ಅದನ್ನು ಇವತ್ತು ಡಿ ಸಿಗೆ ನಾನು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿ ನಮ್ಮ ಒಳ್ಳೆಯ ಸಚಿವ ಲಕ್ಷ್ಮೀ ನರಸಿಂಹನ ಒಂದು ಶ್ರದ್ಧೆಯಿಂದ ನಡೆಯುವಂಥ ಉತ್ಸವಕ್ಕೆ ಲಕ್ಷಗಳಿಗೆ ಜಿಲ್ಲಾಧಿಕಾರಿಗಳು ಯಾರು ಮಾಡಿದರೆ ಅದನ್ನು ನನಗೆ ಒಬ್ಬ ಶಾಸಕನಾಗಿ ಇಡೀ ಜನ ಪತ್ರಿಕಾ ಸ್ನೇಹಿತರು ತಾಲೂಕು ಆಡಳಿತ ಎಲ್ಲ ಸೇರಿ ತೀರ್ಮಾನ ಮಾಡಿದ್ದರಿಂದ ಜಿಲ್ಲಾಧಿಕಾರಿಗಳಿಗೆ ಮಾಡೋಕ್ಕಾಗಿದೆಯಾ ಅಥವಾ ಯಾರು ಅವತ್ತು ಬೆಳಗ್ಗೆ ಹಳೆ ಬಟ್ಟೆ ತೆಗೆದು ಹೂವಾಕಿ ಅಂತ ಯಾರು ಸಲಹೆ ಕೊಟ್ಟರು ಡಿ ಸಿಗೆ ತಾಲೂಕು ಆಡಳಿತಕ್ಕೆ ಅದೇ ಹೇಳಿ ಅಂತ ಮಡಿಕೆ ಬಂದ್ರಲ್ಲ. ಬಟ್ಟೆ ಬೇಡ, ಹಳೆ ಬಟ್ಟೆ ಬೇಡ,
ಹೂವು ಹಾಕಿ ಅಂತ ಯಾರು ಸರ್ ಸಲಹೆ ಕೊಟ್ಟರು? ಏನಾದ್ರು ತಾಲೂಕು ಕಮಿಟಿಲಿ ಏನಾದ್ರು ಸಲಹೆ ಇತ್ತಾ? ಇಲ್ಲ. ಹೇಳ್ಬೇಕಾಗಿತ್ತು ಅವರು. ಅದನ್ನ ಹೇಳ್ಬೇಕಲ್ವ ಸರ್? ಹಳೆ ಬಟ್ಟೆ ತೆಗೆದು ಹೂನ ತೋಡ್ಬಿಟ್ರೆ ಗೋಳು ಒಂಚೂರಾರು ಇತ್ತೇನಪ್ಪ ಎಲ್ಲ ಮರ ಕಡೋದು. ನನಗೆ ಅಂದರೆ ಅದನ್ನು ಡೀಟೇಲಾಗಿ ಸ್ಪೀಕರ್ಗೆ ಬರೀತೀನಿ, ರಾಜ್ಯದ ಮುಖ್ಯ ಕಾರ್ಯದರ್ಶಿ ಬರೀತೀನಿ, ಜಿಲ್ಲಾ ಆಡಳಿತ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್. ಹೂವಿನ ಅಲಂಕಾರಕ್ಕೆ ಬೇರೆ ಅಂತ ಅಂದ್ಬಿಟ್ಟು ನಿನ್ನೆ MP ಅವರು ಏನು ತೋರಿಸಿದ್ರೆ ಬೇರೆ ಥರ ಮಾಡ್ತೀವಿ ಅಂತ ಮೊದಲು ಕಾಂಟ್ರಾಕ್ಟ್ ತೋರಿಸಿ ನನಗೆ ಗೊತ್ತಿಲ್ಲ. ಅಲ್ಲ, ನಿನ್ನೆ ಫೋಟೋ ತೋರಿಸಿ ಹೇಳಿದ್ರು, ಇಲ್ಲ ಈ ಥರ ನಮಗೆ DC ಅವ್ರಿಗೆ ಒಪ್ಕೊಂಡ್ರದ್ದು ಈ ಥರ ಮಾಡೋದು. ಅಲ್ಲ, DC ಹತ್ರ ಒಪ್ಕೊಂಡ್ರದ್ದು ಹೋಗಕ್ಕೆ ಯಾವ ಕಾಂಟ್ರಾಕ್ಟ್ ಅದನ್ನು ತೋರಿಸ್ಬಿಟ್ಟು ಈ ಥರ ಮಾಡಿದ್ರು. ನಾನೇ ಅದನ್ನ ಯಾರು ಹೇಳಿದರು? ಅಲ್ಲಪ್ಪ, ಸಲಹೆ ಕೊಟ್ಟರು ಯಾರು? DC ಅವ್ರು ಹೇಳ್ಬೇಕು. ಅಲ್ಲ, DC ಕೊಟ್ಟಿದ್ರೆ ಯಾವ ಆಧಾರ ಮೇಲೆ ಕೊಟ್ಟರು? DC ಅವತ್ತು ಎಡಿಷನಲ್ SP ಎಲ್ಲ ಬಂದರು. ಹೌದು ಸರ್, ಇನ್ನು ಅರ್ಧ ಗಂಟೆ ಆದರೆ ಇದಾಗುತ್ತೆ ಸರ್, ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ. 144ನ ಮಾಡೋಕ್ಕೆ ಡೈರೆಕ್ಷನ್ ಕೇಳಿದ್ರೆ 167 AC ರೈಟಿಂಗಲ್ಲಿ ಕೊಟ್ಟಿದ್ವಿ ಸರ್ ನಾವು. DOSP ರೈಟಿಂಗಲ್ಲಿ ಕೊಟ್ಟವ್ರೆ, ತಹಸೀಲ್ದಾರ್ ರೈಟಿಂಗಲ್ಲಿ ಕೊಟ್ಟವ್ರೆ. 144 ಲಾಠಿ ಚಾರ್ಜ್ ಮಾಡಿದ್ದ. ಆಮೇಲೆ DC ನನ್ನ ಮಗನಿಗೆ ಫೋನ್ ಮಾಡಿ 3 ವರ್ಷ ತೇರು ನಿಲ್ಲಿಸ್ತೀವಿ, ನೀವು ಯಾರು ಒಪ್ಪಿಗೆ. ನನಗೆ ಯಾಕಪ್ಪ, ನಮ್ಮಿಂದ ತೇರಾಗಿ ನಮ್ಮ ಮರ್ಯಾದವರು ಪರವಾಗಿಲ್ಲ, DCಗೆ ಫೋನ್ ಮಾಡ್ತಾರೆ ಮಾಡಿ ನಿನ್ನೆದುರುಗಡೆ ಮಾತಾಡಿದೆ, ಎಲ್ಲ ವಿಷಯ ಹೇಳಿದೆ. ವೆಂಕಟೇಶ್ವರ, ನಮ್ಮ ಮರ್ಯಾದವರು ಪರವಾಗಿಲ್ಲ, ತೇರು ನಿಲ್ಬಾರ್ದು, ಜನಕ್ಕೆ ತೊಂದರೆ ಆಗ್ಬಾರ್ದು ಅಂತ ನಾನು ಅದೇನು ಮಾಡ್ಕೊಂಡ್ರಪ್ಪ ಅಂತ ಶಾಂತಿಯುತ ಮಾಡ್ಕೊಳ್ಳಿ, ಯಾವ ಗಲಾಟೆ ಮಾಡ್ಕೊಳ್ಳಿ ಸ್ಟೇಜಿಗೆ ಬಂದಿದ್ಬಿಟ್ಟು ಇನ್ನೇನಾದ್ರು ಹೇಳ್ತೀನಿ. ಇಲ್ಲ, ಆ ಹೊಸ ಬಟ್ಟೆ ಹೊಲಿಯೋಕ್ಕೇನೋ ಬಂದಿದ್ರಂತೆ, ಟೈಲರು ಅವ್ರನ್ನ ಹೊಡೆದು ಒಪ್ಪಿಸಿದ್ರಂತೆ. ನೋಡಿ, ಹೊಸ ಬಟ್ಟೆ ಹೊಲಿಯೋಕ್ಕೆ ಬಂದಿದ್ದು ನಮ್ಮ ಬಟ್ಟೆ ತರಿಸಿದ್ವಿ ಇಲ್ಲ, ಮೀಟಿಂಗಲ್ಲಿ ಹೇಳ್ಬೋದಾಯ್ತಲ್ಲ, ಬಟ್ಟೆ ತರಿಸಿದ್ವಿ ಸರ್ ಅಂತ. ಇವ್ರು ಬಟ್ಟೆ ಎಲ್ಲ ತರಿಸ್ಕೊಂಡು ಆಗ ಯಾರ್ಯಾರು ಗಲಾಟೆ ಮಾಡಿದ್ರು ಗೊತ್ತಿಲ್ಲ. ನಾನಿದ್ದು ಅದು ವಿಷಯ ಗೊತ್ತಿಲ್ಲ ನನಗೆ. ಏನೋ ನನ್ನಿಂದಲೂ ಬಗ್ಗೆ ಮಾತಾಡ್ತೀನಿ. ಇವ್ರು ಯಾರ್ಯಾರು ಏನೇನು ಒಳಗೆ ಏನೇನು ಮಾತಾಡ್ಕೊಂಡವರು ನನಗೆ ಗೊತ್ತಿಲ್ಲ. ಇದು ಇವರು 2ನೇ ಸಾರಿ ಮೀಟಿಂಗ್ ಆದವರು ಹೇಳ್ಬೋದಾಯ್ತಲ್ಲ. ನೀವೆಲ್ಲ ಪತ್ರಿಕಾ ಸ್ನೇಹಿತರಿದ್ದೀರಲ್ಲಪ್ಪ, ನಾನೇನೋ ಸುಳ್ಳು ಹೇಳ್ತೀನಿ ಅಂದರೆ ನೀವಿದ್ರಲ್ಲಪ್ಪ ವೆಂಕಟೇಶ್ವರ ಕೂಡಿಸ್ಕೊಂಡು ಇದು ಜಾತಿ ಆತನ ಒಂದು ಸಲಹೆ ಕೊಡ್ಬೋದಾಯ್ತಲ್ಲ, ಯಾರು ಬೇಡ ಅಂತ ಹೇಳಿದ್ದ. ಈ ಕಡೆ ಅವ್ನ ತಾಲೂಕು ಅಧ್ಯಕ್ಷ ಕೇಳ್ಬೋದಾಯ್ತಲ್ಲ, ಸರ್ ಇದೈತೆ ಬಟ್ಟೆ ಹಾಕ್ತಿದ್ದೀವಿ ಅಂತ ಹೇಳ್ಬೋದಾಯ್ತಲ್ಲಪ್ಪ. ಏನಪ್ಪ ಅದಕ್ಕೆ ಈಗ ನಾವು ರೇಷನ್ ಕೊಡೋದನ್ನೇ ನಿಲ್ಲಿಸಾಯ್ತೀವಿ. ಈಗ ಕೊಟ್ಟು ಜನಕ್ಕೆ 2 ವರ್ಷದಿಂದ 25 ವರ್ಷದಿಂದ ತೇರು. ಹಂಗಾರೆ ನಾನೇನೋ ಕೆಲಸ ಮಾಡೋದು, ನಾನು ತೇರು ಮಾಡಿಸಿದ್ದೀನಿ, ಆ ಕಡೆಗೆ ಹಳೆ ತೇರು ಹೇಳಿದೆ ಅಂತ ಹೇಳ್ಬೋದು. ನಾನು ಅವೆಲ್ಲ ಇಲ್ಲ. ಜನ ನನವತ್ತು ಗಲಾಟೆ ಆಗೋದು, ಜೊತೆಗೆ 1-1.5 ಸಾವಿರ ಜನ ನಮ್ಮ ಕಡೆ ವ್ಯವಹಾರ ಏನಾದ್ರು ಫೈರಿಂಗ್ ಆಗಿ ಗಲಾಟೆ ಆಗಿ ನಾಳೆ ಬೆಳಿಗ್ಗೆ ಅವರು ಪೊಲೀಸ್ನರೆಲ್ಲ ಸರ್ ದಯಮಾಡಿ ಕೈ ಮುಗಿತೀವಿ ಸರ್, ಇದೊಂದು ಸಹಕಾರ ಕೊಡಿ, ನೀವೆಲ್ಲಗಡೆ ನಡೆಸಿ. ನಾನು ಹೇಳಿದೆ, ನಮ್ಮ ಮರ್ಯಾದೆಯವರು ಪರವಾಗಿಲ್ಲಪ್ಪ, ಅವರಿಗೆ ಜನದ್ದು ಜಾತ್ರೆ ಇದಾಗಬಾರ್ದು, ನಿಲ್ಲಬಾರ್ದು. ದೇವರಿದ್ದಕ್ಕೆ ಭಟ್ರುಗಳು ಬೇರೆ ಬಂದು ಅವ್ರು ಬೇರೆ ಒಂದು ಹೇಳಿ ಬಟ್ಟೆ ಹೆಂಗೆ ಹಾಕಿದ್ದಾರೆ ತೆಗೆದಿದ್ದು ಅನ್ಕೊಳ್ಳೋದು, ಇವರು ಶಾಪ ಅಂತ ಹೇಳಿದ್ರು. ಏನೋ ವೆಂಕಟೇಶ್ವರ ಹೇಳಿದ್ರು. ಆಮೇಲೆ ಹೂನ ಆಯಿತು, ಇವ್ರು ಮಾಡೋದನ್ನೆಲ್ಲ ತಂದಿಟ್ಟಿಗೆ ನಾನೊಂದು 50,000 ರೂಪಾಯಿ ಕೊಟ್ಟು ಸಾಯಂಕಾಲವ 7 ಗಂಟೆಗೆ ಹೂ ಇಲ್ಲ, ಅದು 9 ಗಂಟೆಗೆ ಹೂವಿಲ್ಲ. ಬೆಂಗಳೂರಿಂದ ಕಾರ್ ಮಾಡಿ ಅಲ್ಲಿಂದ ತರಿಸಿ 11:30-12 ಗಂಟೆಗೆ ಹಾಕಿಸ್ತೆ. ಅದೆಲ್ಲ ದಿಂಡು ಐತಲ್ಲ ರಥಕ್ಕೆ, ಅದೆಲ್ಲ ದಾನ ಹಾಕಿದ್ದದ್ದು. ಇವ್ರು ತಾಲೂಕಿನಿಂದ ಅದು ಇಲ್ಲ, ಚೆಂಡು ಹಾಕಿದ್ರು. ನಾನು ದಿಂಡು ಮಲ್ಲಿಗೆ ಹಾರೆಲ್ಲ ಅಲ್ಲಿಂದ 50,000 ಕೊಟ್ಟು ತರಿಸಿ ಸಪ್ರೇಟಾಗಿ ಮಾಡಿದ್ವಿ. ಇನ್ನು ಅದು ಬೇಡ ಅಂತಾರಂತ ಸುಮ್ಮನಿದ್ದೆ. ಭಟ್ರುಗಳು ಒಂದ್ಸಾರಿ ಬೇಯ್ದು ಏನು ಮಾಡೋಣ ಅಂತ ರವಿಗೆ ಹೇಳಿದ್ರು. ಸರ್, ಈಗ ಆಗ್ರಹಗೆ ಮುಂದಿನ ಸಾರಿ ಏನಾದ್ರು ಕ್ರಮ ವಹಿಸ್ತಾ ಇದ್ದಾರೆ? ನನಗೆ ಗೊತ್ತಿಲ್ಲಪ್ಪ, ನೋಡೋಣ ಮುಂದಕ್ಕೆ ಎಲ್ಲ ಕಮಿಟಿ ಇರುತ್ತೆ. ತೀರ್ಮಾನ ಕಮಿಟ್ ಮಾಡಿದ್ರೆ ಆಯ್ತು ಅವಾಗ. ಈಗ ಒಂದು ಯಾರ್ದು ಅವರೇ ಹೇಳ್ತಾರೆ, ಈ ಕಡೆ ವೈಯಕ್ತಿಕ ಯಾರ್ದು ಹಾಕ್ಬಾರ್ದು ಅಂತಾರೆ, ಈ ಕಡೆ ಹಿಂದ್ಗಡೆಯಿಂದ ಇದು ಮಾಡುತ್ತಾರೆ. ನಾವೇನಾದ್ರು ಮಾಡೋಕ್ಕೆ ಹೋಗಿವ? ನಿಮ್ಮ ಈ ಥರ ನಮ್ಮ ರಸಮೇಂದ್ರ ಆಗಿ ನಡೆಯೋದಿಲ್ಲ, ಅದ ನಿಮ್ಮ ಅಪ್ಪರಿದ್ದಾಗ ನಡೆಯೋದ?
ಏನು ವೆಂಕಟೇಶ್ವರ ನಾನು ಬಿಡೋದು ಸಾಕ್ಬಿಟ್ಟು ವೈದ್ಯರ ಕೈಯಲ್ಲವೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.